ಹಂಸಾಭ್ಯಾಂ ಪರಿವೃತ್ತಹಾರ್ಧ್ರಕಮಲೆ ಶುದ್ಧಂ ಜಗತ್ಕಾರಣಂ ಸರ್ವಾಧಾರವಿದೇಹಲೇಖನಿಖಿಲಂ ಸ್ವಚ್ಛಂದಮಾನಂದಕಂ ಸರ್ವಾಧಾರಮಖಂಡಛಿದ್ರನರಸಂಪೂರ್ಣಾಂ ಹ್ಯನಂತಂ ವಿಭುಂ ಪ್ರತ್ಯಕ್ಷಾಕ್ಷರವಿಗ್ರಹಂ ಗುರುವರಂ ಧ್ಯಾಯೇದ್ವಿಭುಂ ಶಾಶ್ವತಂ ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥ. ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ವಿದ್ವಜ್ಜನ ಮಂಡಲಕ್ಕೆ ಈ ವಿದ್ವಜ್ಜನ ವಿಧೇಯನ ನಮಸ್ಕಾರ. ಸುಮಾರು 2 ವರ್ಷಗಳ ಕಾಲ ಬಿಡುವಿನ ನಂತರದಲ್ಲಿ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಪ್ರಾಯ ಅನೇಕ ಸಮಸ್ಯೆಗಳನ್ನು ನಾನು ನನ್ನ ವೈಯಕ್ತಿಕ ಜೀವನದಲ್ಲಿ ಅನುಭವಿಸಿದ್ದೆ. ನಮ್ಮ ತಂದೆಯವರ ವಿಯೋಗ, ಅದರ ನಂತರದಲ್ಲಿ ಬಂದಿರತಕ್ಕಂಥ ಅನೇಕ ತೆರನಾಗಿರ್ತಕ್ಕಂಥ ವೈಯಕ್ತಿಕ ಸಮಸ್ಯೆಗಳು, ಅದರ ಜೊತೆಗೆ ಮನೆಯ ಪರಿಸ್ಥಿತಿಗಳು, ಅನೇಕ ವಿಚಾರಗಳಿಂದ ವಿಡಿಯೋಗಳನ್ನು ಮಾಡಲಿಕ್ಕೆ, ನಿಮ್ಮ ಮುಂದೆ ವಿಷಯಗಳನ್ನು ತಗೊಂಡು ಬರಲಿಕ್ಕೆ ಆಗಿರಲಿಲ್ಲ. ದಯಮಾಡಿ ಕ್ಷಮೆ ಇರಲಿ. ಇತ್ತೀಚೆಗೆ ಅಂತಾರಲ್ವ, ಕಲ್ಲನ್ನು ಒಗೆದಾಗ ಆ ನೀರು ಕಲಕಿರ್ತದೆ, ಆ ತೆರೆಗಳು ಮತ್ತೆ ಶಾಂತವಾದ ಮೇಲೆ ಆ ನೀರೆಲ್ಲವೂ ಕೂಡ ಕೆಳಗಡೆ ನಿಂತುಕೊಂಡು ಮತ್ತೆ ನೀರು ಸ್ವಚ್ಛವಾಗ್ತದೆ ಅಂತ. ನನ್ನ ಜೀವನದಲ್ಲೂ ಕೂಡ ಆ ರೀತಿಯ ಒಂದು ಅಬ್ಬರ ಬಂದು ನೀರು ಮತ್ತೆ ಶಾಂತವಾಗಿ, ನೀರಿನಲ್ಲಿರ್ತಕ್ಕಂಥ ಮಣ್ಣು ಕೆಸರು ಎಲ್ಲವೂ ಕೂಡ ಮತ್ತೆ ಕೆಳಗಡೆ ಸೆಡಿಮೆಂಟ್ ಆಗಿ ನೀರು ಈಗ ಮತ್ತೆ ಶುದ್ಧ ಆಗಿದೆ. ಅಂದರೆ ಜೀವನದಲ್ಲಿ ಅನೇಕ ಏಳು ಬೀಳುಗಳ ಜೊತೆಗೆ ಈಗ ಮತ್ತೆ ಏನೋ ಒಂದು ರೀತಿಯ ಜೀವನದಲ್ಲಿ ಸಮಾಧಾನ ಇರುವುದರಿಂದ ಮತ್ತೆ ಮನಸ್ಸು ಅನೇಕ ವಿಚಾರಗಳನ್ನು ವಿಚಾರ ಮಾಡಿ ವಿಡಿಯೋಗಳನ್ನು ಮಾಡುವಂಥ ಮನಸ್ಸನ್ನು ಪ್ರೇರೇಪಣೆಗೊಳಿಸ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇಷ್ಟು ದಿನಗಳ ಕಾಲ ವಿಡಿಯೋ ಮಾಡದೇ ಇರೋದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಇತ್ತೀಚೆಗೆ ಮಹಾಭಾರತವನ್ನು, ರಾಮಾಯಣಾದಿಗಳನ್ನು ಓದ್ತಾ ಇದ್ದೆ. ಮಹಾಭಾರತ ರಾಮಾಯಣಗಳು ಭಾರತೀಯರಿಗೆ ಹೊಸದೇನೂ ಅಲ್ಲ. ನಮ್ಮ ಭಾರತದಲ್ಲಿ ಸಣ್ಣವರಿದ್ದಾಗಿನಿಂದಲೂ ಕೂಡ ಮಹಾಭಾರತ ರಾಮಾಯಣಗಳ ಕಥೆಗಳನ್ನು ನಾವು ಕೇಳ್ಕೋತಾನೆ ಬಂದಿದ್ದೀವಿ, ಕೇಳ್ಕೋತಾನೆ ಬೆಳೆದಿದ್ದೀವಿ, ಕೇಳ್ಕೋತಾನೆ ಸಾಯ್ತೀವಿ ಕೂಡ. ವಿಶೇಷ ಏನು ಅಂತಂದರೆ, ರಾಮಾಯಣ ಮಹಾಭಾರತಗಳು ನಮ್ಮ ಮಣ್ಣಿನ ಚಿಂತನೆಗಳಲ್ಲಿ, ನಮ್ಮ ಮಣ್ಣಿನಲ್ಲಿ, ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ಅವಿನಾಭಾವವಾಗಿ ಅಪ್ಯಾಯಮಾನವಾಗಿ ಬೆರೆತ್ಕೊಂಡು ಹೋಗ್ಬಿಟ್ಟಿದ್ದಾವೆ. ನಮ್ಮ ಸಿನಿಮಾಗಳಲ್ಲಿ, ಯಕ್ಷಗಾನಗಳಲ್ಲಿ, ನಾಟಕಗಳಲ್ಲಿ, ಧಾರಾವಾಹಿಗಳಲ್ಲಿ, ನಮ್ಮ ಮನೆಯ ಕಥೆಗಳಲ್ಲಿ, ಅಥವಾ ನಮ್ಮ ಮನೆಯ ಮಕ್ಕಳಿಗೆ ಊಟ ಮಾಡಿಸಬೇಕಾದಾಗ ಹೇಳುವಂತಹ ಕಥೆಗಳಲ್ಲಿ ಇತ್ತೀಚೆಗೆ ಆ ಮಹಾಭಾರತ ರಾಮಾಯಣದ ಕಥೆಗಳು ಪೋಕೆಮಾನ್, ಹಾಗೆಮಾರು, ಸಿಂಚಾನ್ ಕಥೆಗಳಾಗಿ ಬದಲಾಗಿದ್ದಾವೆ. ಅದು ನಮ್ಮ ದೌರ್ಭಾಗ್ಯ. ಆದರೆ ಮಹಾಭಾರತ ರಾಮಾಯಣಗಳ ಕಥೆಗಳನ್ನು ಮಕ್ಕಳಿಗೆ ಕೇಳಿಸ್ತಕ್ಕಂಥದ್ದು, ಹೀಗೆ ಮಹಾಭಾರತ ರಾಮಾಯಣದ ಕಥೆಗಳು, ಕೃಷ್ಣನ ಕಥೆ, ಮಹಾಭಾರತದ ಕಥೆ, ರಾಮಾಯಣದ ಕಥೆ, ರಾಮನ ಕಥೆ, ಇವು ಯಾವುದೂ ನಮಗೆ ಹೊಸದಲ್ವೇ ಅಲ್ಲ. ನಿಮಗೆಲ್ಲ ಗೊತ್ತಿದೆ, ಮಹಾಭಾರತವನ್ನು ವ್ಯಾಸ ಭಗವಾನ ಬರೀತಾರೆ, ರಾಮಾಯಣವನ್ನು ವಾಲ್ಮೀಕಿಗಳು ಬರೀತಾರೆ. ಬರೆದದ್ದು ಒಬ್ಬರು, ಆದರೆ ಆ ಕಥೆಯನ್ನೇ ಮೂಲ ಆಕರ ಗ್ರಂಥವಾಗಿಟ್ಟುಕೊಂಡು ಅಥವಾ ಆ ಕಥೆಯನ್ನು ಮೂಲವಾಗಿಟ್ಟುಕೊಂಡು ಅನೇಕ ಜನ ಅನೇಕ ಭಾಷೆಯಲ್ಲಿ ಅದೇ ಮಹಾಭಾರತ ರಾಮಾಯಣಗಳನ್ನು ಮತ್ತೆ 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 ಬರೆದಿದ್ದಾರೆ. ಪ್ರತಿಯೊಂದು ಮಹಾಭಾರತದ ಕಥೆಯಲ್ಲೂ, ಪ್ರತಿಯೊಂದು ರಾಮಾಯಣದ ಕಥೆಯಲ್ಲೂ ಮೂಲ ಆಕರ ಒಂದೇ ಆಗಿದ್ದರೂ ಕಥೆ ಅದೇ ರಾಮಾಯಣ ಅಂದ ತಕ್ಷಣ ಅದೇ ರಾಮ, ಅದೇ ಲಕ್ಷ್ಮಣ, ಅದೇ ಸೀತಾ, ಅದೇ ರಾವಣ. ಮಹಾಭಾರತ ಅಂದಾಗ ಅದೇ ಪಾಂಡವರು, ಅದೇ ಕೌರವರು, ಅದೇ ಭೀಷ್ಮ, ಅದೇ ವ್ಯಾಸರು, ಅದೇ ಕಥೆ. ಆದರೂ ಅದನ್ನು ಮತ್ತೆ 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 ಕೇಳ್ತೀವಿ. ಮತ್ತೆ ಮತ್ತೆ ಕೇಳಿದರೂ ಅದು ಬೇಸರ ಆಗೋದಿಲ್ಲ. ಇದರ ವೈಶಿಷ್ಟ್ಯ ಏನನ್ನೋದೇ ಗೊತ್ತಾಗೋದಿಲ್ಲ.
ಯಾಕೆ ಅಂತಂದರೆ, ಯಾವುದಾದ್ರೂ ಒಂದು ಕಥೆಯನ್ನು ತಗೊಂಡು ಬಂದ್ವಿ ಫಿಲಿಮಲ್ಲಿ ಅಂತಂದರೆ, ಅದೇ ರೀತಿಯಲ್ಲಿ 2-3 ಕಥೆಯನ್ನು ಬಂದರೆ ಬೇಸರ ಆಗಿ ಹೋಗ್ತದೆ. ಅವ್ನು ಬರೀ ಅದೇ ಸ್ಟೋರಿನ ಇಟ್ಕೊಂಡು ಹೋಗ್ತಾನೆ, ಅದೇ ಸ್ಟೋರಿ, ಅದೇ ಲವ್, ಅದೇ ಹೀರೋಯಿನು, ಅದೇ ವಿಲನ್ನು, ಅದೇ ಕತೆ. ಮಹಾಭಾರತ ರಾಮಾಯಣದಲ್ಲೂ ಕೂಡ ಮತ್ತೇನು ಬದಲಾವಣೆ ಇಲ್ಲ, ಅದೇ ಹೀರೋ, ಅದೇ ವಿಲನ್ನೇ, ಅದೇ ಮನೆಯ ಕಥೆಗಳೇ. ಆದರೆ ಫಿಲಿಮ್ಗಳು ಎಷ್ಟು ಬೇಸರ ಆಗ್ತವೆ, ಎಷ್ಟು ಬೇಜಾರಾಗ್ತದೆ. ಮತ್ತೆ ಅದೇ ಹೀರೋ, ಅದೇ ಸ್ಟೋರಿಯನ್ನು, ಅದೇ ರೀತಿಯ ಸ್ಟೋರಿ ತೊಗೊಂಡು ಬಂದರೆ ಬೇಸರ ಆಗ್ತದೆ. ಫಿಲಿಮ್ಗಳಿಗೆ ಯಾರೂ ಹೋಗೋದಿಲ್ಲ, ಫ್ಲಾಪ್ ಶೋ ಆಗ್ತದೆ. ಮಹಾಭಾರತ ಸಾವಿರಾರು ವರ್ಷಗಳಿಂದ, ಮಹಾರಾಮಾಯಣಗಳು ಸಾವಿರಾರು ವರ್ಷಗಳಿಂದ ಪ್ರಚಲಿತ ಇದ್ದರೂ, ಪ್ರತಿನಿತ್ಯ ಕಥೆಗಳನ್ನು ಕೇಳಿದರೂ, ಆ ಮಹಾಭಾರತದ ಕತೆ ಸ್ಟಾರ್ಟ್ ಮಾಡಿದಾಗ ಕೊನೆಗೆ ಎಂಡ್ ಏನಾಗತ್ತೆ ಅಂತ ಗೊತ್ತಿದ್ದರೂ ಮತ್ತೆ ಮತ್ತೆ ಕೇಳ್ತೀವಿ. ಯಾರೋ ಒಬ್ಬರು ಆಚಾರ ಪುರಾಣ ಹೇಳಿಕತ್ತಾರೆ ಅಂತಂದರೆ, ಮಹಾಭಾರತ ಹೇಳಿಕತ್ತಾರೆ, ಮತ್ತೆ ಹೋಗಿ ಕೊಡ್ತೀವಿ. ಹಾಗಿದ್ರೆ ಈ ಮಹಾಭಾರತ ರಾಮಾಯಣಗಳಲ್ಲಿ ಏನಿದೆ? ವಾಟ್ ಈಸ್ ದ ರಿಯಲ್ ಪಲ್ಪ್, ವಾಟ್ ಈಸ್ ದ ರಿಯಲ್ ಫ್ಲೇವರ್ ಆಫ್ ಮಹಾಭಾರತ? ಇದರ ಬಗ್ಗೆ ನಾನು ಇವತ್ತು ವಿಡಿಯೋದಲ್ಲಿ ಒಂದಿಷ್ಟು ಚರ್ಚೆ ಮಾಡ್ಕೋತಾ ಹೋಗ್ತೀನಂತೆ. ಮಹಾಭಾರತ ಯಾಕೆ ನಮಗೆ ತುಂಬ ಹತ್ತಿರವಾಗಿದೆ? ಕತೆ ಎಲ್ಲರಿಗೂ ಗೊತ್ತಿದೆ. ಕೊನೆಗೆ ಪಾಂಡವರು ಗೆಲ್ತಾರೆ. 101 ಜನ ಕೌರವರಿದ್ದರು, 5 ಜನ ಪಾಂಡವರಿದ್ದರು. ಪಾಂಡವರು ಧರ್ಮದ ಪಕ್ಷದಲ್ಲಿದ್ದರು, ಕೌರವರು ಅಧರ್ಮದ ಪಕ್ಷದಲ್ಲಿದ್ದರು. 18 ದಿನಗಳ ಕಾಲ ಮಹಾಭಾರತ ಯುದ್ಧ ನಡೀತು. ಯುದ್ಧದಲ್ಲಿ ಪಾಂಡವರಿಗೆ ಜಯವಾಯಿತು, ಕೌರವರಿಗೆ ಸರ್ವನಾಶ ಆಯಿತು. ಇಷ್ಟ ಕತೆ. ಆದರೆ ಈ ಕತೆ ಸಾವಿರಾರು ವರ್ಷಗಳಿಂದ ಪ್ರಚಲಿತವಾಗಿದೆ, ಸಾವಿರಾರು ವರ್ಷಗಳಿಂದ ಹೊಸತನ್ನು ಕಾಣ್ತಾ ಇದೆ. ಯಾಕೆ? ಫಾರ್ ಎಕ್ಸಾಂಪಲ್, ರಾಮಾಯಣ ಮಹಾಭಾರತವನ್ನು ಮೂಲ ಆಕರ ಗ್ರಂಥವಾಗಿ ಇಟ್ಟುಕೊಂಡು ಅನೇಕ ಭಾಷೆಗಳಲ್ಲಿ ಅನೇಕ ಜನ ಬರೆದಿದ್ದಾರೆ. ಎಕ್ಸಾಂಪಲ್, ಪಂಪ ಬರೆದಿರ್ತಕ್ಕಂಥ ಪಂಪ ಭಾರತ ವಿಕ್ರಮಾರ್ಜುನ ವಿಜಯ, ರನ್ನ ಬರೆದಿರ್ತಕ್ಕಂಥ ಗದಾಯುದ್ಧ ಅಂದರೆ ಸಾಹಸ ಭೀಮ ವಿಜಯಂ, ಜೈಮಿನಿ ಭಾರತ, ಕುಮಾರವ್ಯಾಸ ಬರೆದಿರ್ತಕ್ಕಂಥ ಕರ್ನಾಟ ಭಾರತ ಕಥಾಮಂಜರಿ, ಇತ್ತೀಚೆಗೆ ಮಹಾಕಾವ್ಯಗಳಲ್ಲಿ ಒಂದಾಗಿರ್ತಕ್ಕಂಥ ಜ್ಞಾನಪೀಠವನ್ನು ಪಡ್ಕೊಂಡಿರ್ತಕ್ಕಂಥ ಕುವೆಂಪುರವರ ಶ್ರೀರಾಮಾಯಣ ದರ್ಶನಂ. ಹೀಗೆ ಕತೆ ಒಂದೇ, ಕವಿಗಳು ತಮ್ಮ ಹೊಸ ಕಲ್ಪನೆಗಳಿಗೆ ತಕ್ಕ ಹಾಗೆ, ಅವತ್ತಿನ ಸಾಮಾಜಿಕ ಸ್ಥಿತಿಗತಿಗಳಿಗೆ ತಕ್ಕ ಹಾಗೆ ಮಹಾಭಾರತದ ಕಥೆಗಳನ್ನು ಹೊಸತಾಗಿ ವಿಶ್ಲೇಷಣೆಯನ್ನು ಮಾಡ್ಕೋತಾ ಬಂದಿದ್ದಾರೆ. ಅವುಗಳು ತಪ್ಪು ಅಂತ ಹೇಳ್ತಾ ಇಲ್ಲ. ರವಿ ಕಾಣದ್ದನ್ನು ಕವಿ ಕಂಡ ಅನ್ನುವಂಥ ಗಾದೆ ಮಾತೇ ಇದೆ. ಆದರೆ ವೈಶಿಷ್ಟ್ಯ ಏನು ಅಂತಂದರೆ, ಈ ಕಥೆಗಳು ಇಷ್ಟು ವರ್ಷಗಳಿಂದ ಯಾಕೆ ಉಳ್ಕೊಂಡಿದ್ದಾವೆ? ಅದೇ ದೊಡ್ಡ ಪ್ರಶ್ನೆ. ಅದಕ್ಕೆ ಮಧ್ವಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಪ್ರಾಯಃ ಮಹಾಭಾರತ ರಾಮಾಯಣಗಳಂಥ ಪುರಾಣಗಳನ್ನು ಓದಬೇಕಾದಾಗ ನಮಗೆ ಇರಬೇಕಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಆಮೇಲೆ ಎಷ್ಟೊಂದು ಜನ ಮಹಾಭಾರತದ ಬಗ್ಗೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಆಕ್ಷೇಪಣೆಗಳಿಗೆ ಉತ್ತರಗಳನ್ನು ಕೊಟ್ಕೋತಾ ಹೋಗ್ತೀರಂತೆ. ಯಾವುದಾದ್ರೂ ಕೂಡ ಆಕ್ಷೇಪಣೆಗಳಿದ್ದರೆ ಮಹಾಭಾರತ ರಾಮಾಯಣಗಳ ಬಗ್ಗೆ ದಯವಿಟ್ಟು ವಿಡಿಯೋದಲ್ಲ ಕಮೆಂಟ್ಸನ್ನು ಮಾಡಿ. ಅದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಸಮಯ ಆದಾಗ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಕೃಷ್ಣ 16,000 ಹೆಂಡ್ತಿರಿದ್ರ, ಒಬ್ಬರನ್ನು ಮೇಂಟೈನ್ ಮಾಡೋದೇ ಕಷ್ಟ. ಅದು 16,000 ಜನನ್ನ ಹೆಂಗೆ ಮೇಂಟೈನ್ ಮಾಡ್ತಿದ್ದ? ಆಮೇಲೆ ಕೃಷ್ಣನ ಜೀವನದಲ್ಲಿ ಬಂದಿರತಕ್ಕಂತಹ ನಮಗೆ ಅನಿಸಿದಂತಹ ದ್ವಂದ್ವಗಳು, ಒಂದು ಕಡೆ ಜರಾಸಂಧ ಮಥುರೆಯ ಮೇಲೆ ಆಕ್ರಮಣ 16-17 ಸಲ ಆಕ್ರಮಣ ಮಾಡಿದಾಗ ಕೊನೆಗೆ ಆ ದೇಶವನ್ನೇ ಬಿಟ್ಟು ಹೋಗಿ ಇವತ್ತಿನ ಗುಜರಾತಿನ ಸೌರಾಷ್ಟ್ರದೊಳಗಡೆ ಹೊಸ ದ್ವಾರಕೆ ಅಂತಕ್ಕಂಥ ನಗರ ಕಟ್ಟಿಕೊಂಡಿದ್ದ. ಯುದ್ಧ ಬೇಡ ಅಂತ ಓಡಿ ಹೋದಂತಹ ಕೃಷ್ಣ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳ್ತಾನೆ. ಸ್ವಧರ್ಮೇ ಮರಣಂ ಶ್ರೇಯ ಅಂತ ಹೇಳ್ತಾನೆ. ಅಂದರೆ ಯುದ್ಧ ಮಾಡಿ, ನೀನು ಕ್ಷತ್ರಿಯನಾಗಿದ್ದಿ, ಯುದ್ಧವನ್ನು ಮಾಡು, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಅಂತ ಹೇಳ್ತಾನೆ. ತನ್ನ ಧರ್ಮ ಪಾಲನೆ ಮಾಡಲಾರ್ದಂಗೆ ಓಡೋಗಿರ್ತಕ್ಕಂಥ ಕೃಷ್ಣ ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳ್ತಾನೆ. ಇದ್ಯಾವ ರೀತಿಯ ನೈತಿಕತೆ? ಈ ರೀತಿಯ ಪ್ರಶ್ನೆಗಳು ಬರ್ತವೆ. ಈ ರೀತಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ಅದರ ಬಗ್ಗೆ ನಾನು ಉತ್ತರ ಕೊಡ್ತಾ ಹೋಗ್ತೀನಂತೆ. ಮಹಾಭಾರತ ಯಾಕೆ ವಿಶೇಷ ಅಂತ ಅನ್ನಿಸ್ತದೆ ಅಂತಂದರೆ, ಮಧ್ವಾಚಾರ್ಯರು ಒಂದು ಶ್ಲೋಕವನ್ನು ಹೇಳ್ತಾರೆ, ಅದ್ಭುತವಾಗಿರ್ತಕ್ಕಂಥ ಶ್ಲೋಕ. ಮಹಾಭಾರತ ರಾಮಾಯಣಗಳನ್ನು ಓದಬೇಕಾದಾಗ ನಾವು ಹೇಗೆ ಓದಬೇಕು, ಹೇಗೆ ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಇದೆ. ಮನ್ವಾದಿ ಕೇಚಿದ್ ಭ್ರುವತೆ ಹ್ಯಾಸ್ತಿಕಾದಿ ತಥಾಪರೆ
ತಥೋಪರಿಚ್ಯಾಧಾನ್ಯೇ ಭಾರತಂ ಪರಿಚಕ್ಷತೆ. ಇದು ಆಚಾರ್ಯ ಮಧ್ವರ ಮಾತು. ಭಾರತಂ ಯಾಕೆ ಮಹಾಭಾರತ ಅನ್ನನ್ನು ಓದಬೇಕಾದಾಗ 3 ರೀತಿಯಲ್ಲಿ ಓದಬೇಕಂತೆ. ಒಂದು ಆಸ್ತಿಕಾದಿ, ಮನ್ವಾದಿ, ಉಪರಿಚರಾದಿ ಅಂತ ಹೇಳ್ತಾರೆ. ಬನ್ನಂಜಿ ಅವರು ಇದನ್ನು ಭಾಳ ಚಂದ ಹೇಳ್ತಿರ್ತಾರೆ. ಆಸ್ತಿಕಾದಿ ಮಹಾಭಾರತ ಅಂತಂದರೆ ಮಹಾಭಾರತವನ್ನು ಓದಬೇಕಾದಾಗ ಒಂದು ರೀತಿಯ ಕಥೆಯ ರೀತಿಯಲ್ಲಿ ಓದಬೇಕು ಸ್ಟಾರ್ಟಿಂಗಲ್ಲಿ. ಅಂದರೆ ಇವತ್ತು ಮಹಾಭಾರತ ಅಂದರೆ ಏನು? ಇವತ್ತಿನ ಹರಿಯಾಣ ರಾಜ್ಯದ ಹರಿಯಾಣ, ಡೆಲ್ಲಿ ಆ ಜಾಗದಲ್ಲಿ ಉತ್ತರ ಭಾರತದಲ್ಲಿ ಚಂದ್ರವಂಶದ 2 ಮನೆತನಗಳಿದ್ವು. ಆ ಮನೆತನಗಳ ನಡುವೆ ರಾಜ್ಯಕ್ಕಾಗಿ ನಡೆದಂತಹ ಯುದ್ಧ ಸಂಘರ್ಷದ ಕಥೆ ಮಹಾಭಾರತ. ಇಷ್ಟೇ ಅಲ್ವಾ ಮಹಾಭಾರತ? ಅದರಲ್ಲಿ ಅನೇಕ ಹಿಸ್ಟಾರಿಕಲ್ ರೆಪ್ರೆಸೆಂಟೇಷನ್ಸ್ಗಳು ಬರ್ತವೆ. ಅವತ್ತಿನ ಅಂಗದೇಶ ಅಂತಂದರೆ ಇವತ್ತಿನ ಬೆಂಗಾಲು, ಅವತ್ತಿನ ಅವತ್ತಿನ ಗಾಂಧಾರ ಅಂತಂದರೆ ಇವತ್ತಿನ ಇರಾನ್, ಇವತ್ತಿನ ಅಫ್ಘಾನಿಸ್ತಾನು, ಅವತ್ತಿನ ಪ್ರಾಗ್ನೋದಿತ ಅಂತಂದ್ರೆ ಇವತ್ತಿನ ನಾರ್ತ್ ಈಸ್ಟು, ಅವತ್ತಿನ ಕರ್ನಾಟಕ ದೇಶ ಅಂತಂದ್ರೆ ಇವತ್ತಿನ ಕರ್ನಾಟಕ, ಅವತ್ತಿನ ಕುರುವಂಶ ಕುರು ಸಾಮ್ರಾಜ್ಯ ಅಂತಂದ್ರೆ ಇವತ್ತಿನ ಉತ್ತರ ಭಾರತದ ಉತ್ತರ ಪ್ರದೇಶಿನ ಜಾಗ, ಅವತ್ತಿನ ಉತ್ತರ ಪ್ರದೇಶನ ಸ್ವಲ್ಪ ಮೇಲ್ಗಡೆ ಹೋಗಿರ್ತಕ್ಕಂಥ ಜಾಗ ಅಂತಂದರೆ ಇವತ್ತಿನ ಪಾಂಚಾಲ ದೇಶ, ಅವತ್ತಿನ ಪಾಂಚಾಲ. ಹೀಗೆ ಅವತ್ತಿನ ಮಹಾಭಾರತ ಅನ್ನುವಂಥದ್ದು ಒಂದು ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಟು ಬಿ ವೆರಿ ಸ್ಪೆಸಿಫಿಕ್, ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಮಹಾಭಾರತ ಒಂದು ಇತಿಹಾಸ. ಆ ಇತಿಹಾಸದಲ್ಲಿ ನಡೆದಿರ್ತಕ್ಕಂತಹ ಸಮಕಾಲೀನ ಚಿಂತನೆಗಳು, ಸಮಕಾಲೀನ ತುಮುಲಗಳು, ಸಮಕಾಲೀನ ಕಥೆಗಳ ಒಂದು ಕಥಾಗುಚ್ಛ ಅಂತ ಹೇಳಬಹುದು ಮಹಾಭಾರತವನ್ನು. ಇಷ್ಟೇ ಅಲ್ವಾ? ಇಷ್ಟೇ ಅಂತ ವಿಚಾರ ಮಾಡ್ತಾರೆ. ಇಷ್ಟನ್ನು ನಾವು ಓದ್ತಾ ಹೋದ್ರೇ ಎಷ್ಟೋ ಲಕ್ಷ ಪದ್ಯಗಳಿದ್ದಾವೆ. ಇಷ್ಟನ್ನೇ ನಾವು ಓದ್ಕೊಂಡು ಮಹಾಭಾರತವನ್ನು ಓದ್ಕೊತ ಹೋದರೆ ಇದೇ ರೀತಿಯ ಕಥೆಗಳು ನಮ್ಮ ಇತಿಹಾಸದ ಪುಟಗಳಲ್ಲಿ ಸಾವಿರಾರು ಪುಟಗಳಿದ್ದಾವೆ. ಯಾಕೆ ಅಂದರೆ 1191ರಲ್ಲಿ 1192ರಲ್ಲಿ ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಸಿಂಗ್ ಚೌಹಾಣ್ ನಡುವೆ ನಡೆದಿರ್ತಕ್ಕಂಥ ತರೈನ್ ಯುದ್ಧಗಳು, ಅವು ಯಾಕೆ ಮಹಾಭಾರತ ಆಗಲಿಲ್ಲ? 1565ರಲ್ಲಿ ಅಳಿಯ ರಾಮರಾಯ 5 ಬಹಮನಿ ಸುಲ್ತಾನರು, ಬೀದರ್, ಬಿಜಾಪುರ್, ಗೋಲ್ಕೊಂಡ, ಅಹಮದ್ನಗರ್, ಇವುಗಳ ನಡುವೆ ನಡೆದಿರತಕ್ಕಂಥ ತಾಳಿಕೋಟೆ ಯುದ್ಧಗಳು, ಅವುಗಳ ಕಥೆ ಯಾಕೆ ಮಹಾಭಾರತ ಆಗಲಿಲ್ಲ? ದಕ್ಷಿಣ ಪಥೇಶ್ವರ ಮತ್ತು ಉತ್ತರ ಪಥೇಶ್ವರ ಅಂದರೆ ಇಮ್ಮಡಿ ಪುಲಕೇಶಿ ಮತ್ತು ಹರ್ಷವರ್ಧನನ ನಡುವೆ ನಡೆದಿರ್ತಕ್ಕಂಥ ನರ್ಮದಾ ನದಿಯ ಯುದ್ಧ, ಆ ಕಥೆ ಯಾಕೆ ಮಹಾಭಾರತ ಆಗಲಿಲ್ಲ? ಪಾಂಡವರ ಕೌರವರ ನಡುವೆ ನಡೆದಿರ್ತಕ್ಕಂಥ ಯುದ್ಧ ಯಾಕೆ ಮಹಾಭಾರತ ಆಯಿತು ಅಂತ ವಿಚಾರ ಮಾಡಿದಾಗ ಮಹಾಭಾರತ ಆ ಪಾಂಡವರು ಕೌರವರ ನಡುವೆ ನಡೆದಿರ್ತಕ್ಕಂಥ ಯುದ್ಧದ ಕತೆ ಹೌದು, ಆದರೆ ಅಷ್ಟೇ ಅಲ್ಲ. ನೆಕ್ಸ್ಟ್ ಬರ್ತದೆ ಮನ್ವಾದಿ. ಮಹಾಭಾರತ ನಮ್ಮ ಮನೆಯ ಕತೆ, ಅದಕ್ಕಾಗಿ ಅದು ಪ್ರಸ್ತುತ ಅಂತನಿಸ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಪ್ಪ, ಮಹಾಭಾರತ ಅಂತಂದರೆ ಯಾವುದೋ ದೇಶದಲ್ಲಿ ನಡೆದಿರ್ತಕ್ಕಂಥ ಹಿಸ್ಟ್ರಿ ಅಲ್ಲ, ಹಿಸ್ಟಾರಿಕಲ್ ಡೀಟೇಲ್ಸ್ ಅಲ್ಲ, ಅದು ನಮ್ಮ ಮನಸ್ಸಿನ ನಡುವೆ ನಡೆದಿರ್ತಕ್ಕಂಥ ಯುದ್ಧ. ಅದು ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಮಹಾಭಾರತ ಒಂದು ಸೈಕಾಲಜಿ, ಅದ್ಭುತವಾಗಿರ್ತಕ್ಕಂಥ ಸೈಕಾಲಜಿ ಬುಕ್. ಒಂದು ಎಕ್ಸಾಂಪಲನ್ನು ಹೇಳ್ತೀನಿ ನಿಮಗೆ. ಮಹಾಭಾರತದಲ್ಲಿ ಯುದ್ಧ ಮುಗಿದ ಮೇಲೆ ಎಲ್ಲರೂ ಪಾಂಡವರು, ಕೃಷ್ಣ ಧೃತರಾಷ್ಟ್ರನನ್ನ, ಗಾಂಧಾರಿಯನ್ನು ನೋಡಲಿಕ್ಕೆ ಬರ್ತಾನೆ. ಆಗ ಧೃತರಾಷ್ಟ್ರ ಎಲ್ಲವನ್ನೂ ಕಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ತನ್ನ 100 ಜನ ಮಕ್ಕಳನ್ನು ಕಳ್ಕೊಂಡಿದ್ದಾನೆ, ತನ್ನ ಕುಟುಂಬವನ್ನು ಕಳ್ಕೊಂಡಿದ್ದಾನೆ, ತನ್ನ ಅಳಿಯನನ್ನು ಕಳ್ಕೊಂಡಿದ್ದಾನೆ ಜಯದ್ರಥ, ತನ್ನ ರಾಜ್ಯವನ್ನೆಲ್ಲವನ್ನೂ ಕಳ್ಕೊಂಡಿರ್ತಕ್ಕಂಥ, ಏನೂ ಉಳಿಯದಿರ್ತಕ್ಕಂಥ ಒಬ್ಬ ವೃದ್ಧ ತಂದೆ. ಅವನ ಕಣ್ಣಿಲ್ಲ, ಆದರೆ ಅವನ ಮುಂದೆಯೇ ಅವನ 100 ಜನ ಮಕ್ಕಳು ಸತ್ತಿದ್ದಾರೆ. ಅದನ್ನು ಕೇಳಿದ್ದಾನೆ. ಹೃದಯ ವಿದ್ರಾವಕವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿದ್ದಾನೆ ಧೃತರಾಷ್ಟ್ರ. ಆಗ ಪಾಂಡವರನ್ನು ನಡಿ ಅಂತ ಹೇಳ್ತಾನೆ, ಭೇಟಿ ಮಾಡಿ ಹೋಗು ಅಂತ ಹೇಳ್ತಾನೆ. ಆಗ ಕತೆ ಗೊತ್ತದ ನಿಮಗೆ. ಭೀಮ ಬರಬೇಕಾದಾಗ ಭೀಮನ ಮೇಲೆ ಎಷ್ಟು ಸಿಟ್ಟಿತ್ತು ಅಂತಂದರೆ, ಅಲ್ಲಿರ್ತಕ್ಕಂತಹ ಒಂದು ಭೀಮನಂತೆಯೇ ಇದ್ದಂತಹ
ಒಂದು ಉಕ್ಕಿನ ಪ್ರತಿಮೆಯನ್ನು ತಂದು ಇಡ್ತಾನೆ. ಅವನು ಹಿಡಿದು ಅಪ್ಪಿಕೊಂಡಾಗ ಅವನ ಶಕ್ತಿಗೆ ಅದೆಲ್ಲವೂ ಪೀಸ್ ಪೀಸಾಗಿ ಹೋಗ್ತದಂತೆ. ಕೃಷ್ಣ ಮಾತಾಡೋದಿಲ್ಲ ಅಲ್ಲಿ. ಪಾಂಡವರು ಮಾತನಾಡಬೇಕಾದಾಗ ಪಾಂಡವರು ಡೈರೆಕ್ಟಾಗಿ ಮಾತಾಡ್ತಾರೆ. ಡೈರೆಕ್ಟಾಗಿ ಧೃತರಾಷ್ಟ್ರನ ಹತ್ರ ಹೋಗ್ತಾರೆ, ಯಾಕೆ ಹಂಗೆ ಮಾಡಿದೀನಿ ಅವನ್ನ ಅಂತ. ಅದೇ ಅವನ ಹೆಂಡತಿಯಾಗಿರ್ತಕ್ಕಂಥ ಗಾಂಧಾರಿಯನ್ನು ಹೋಗಿ ಮಾತನಾಡಿಸಬೇಕಾದಾಗ ಎಲ್ಲರೂ ಹೆದರ್ತಾ ಇದ್ರಂತೆ. ಎಷ್ಟು ಚೆನ್ನಾಗತ್ತೆ ನೋಡ್ರಿ, ಎಷ್ಟು ಚೆನ್ನಾಗತ್ತೆ ನೈತಿಕತೆ, ಎಷ್ಟು ಚೆನ್ನಾಗಿ ಕಲಿಸುತ್ತೆ ಮಹಾಭಾರತ ಅಂತಂದರೆ. ತಂದೆ ಗಂಡ ಧೃತರಾಷ್ಟ್ರನನ್ನು ಡೈರೆಕ್ಟಾಗಿ ಹೋಗಿ ಭೇಟಿಯಾದರು ಯುದ್ಧ ಮುಗಿದ ಮೇಲೆ. ಆದರೆ ಅವನ ಹೆಂಡತಿ ಗಾಂಧಾರಿಯನ್ನು ಮಾತನಾಡಿಸಬೇಕಾದಾಗ ಭಯ ಆಗ್ತಾ ಇತ್ತಂತೆ. ಪಾಂಡವರು ಒಬ್ಬೊಬ್ಬರ ಹಿಂದೆ 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 ಸರಿತಾ ಇದ್ರಂತೆ. ಅರ್ಜುನ ಅಂತೂ ಕೃಷ್ಣನ ಹಿಂದೆ ಹೋಗಿ ಅಡುಕೊಡ್ತೀನಿ ನಿಂತ್ಕೊಂಡಿದ್ದಂತೆ. ಮಹಾಭಾರತದಲ್ಲಿ ಬರ್ತದೆ ಆ ಮಾತು. ಯಾಕೆ ಅಂತಂದರೆ ಧೃತರಾಷ್ಟ್ರನಲ್ಲಿ ನೈತಿಕತೆ ಇಲ್ಲ, ಗಾಂಧಾರಿಯಲ್ಲಿ ನೈತಿಕತೆ ಇದೆ. ತನ್ನ ಮಗ ದುರ್ಯೋಧನ ಅವಳ ತಾಯಿ ಹತ್ರ ಬಂದು, ಅಮ್ಮ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ನನ್ನವರ ಜೊತೆಗೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಆಶೀರ್ವಾದ ಮಾಡು, ಗೆಲ್ಲು ಅಂತ ಆಶೀರ್ವಾದ ಮಾಡು ಅಂತಾನೆ. ಯಥೋ ಧರ್ಮಸ್ತಥೋ ಜಯ ಅಂತ ಆಶೀರ್ವಾದ ಮಾಡಿದ್ಲಂತೆ. ಎಲ್ಲಿ ಧರ್ಮ ಅದನೋ ಅದು ಗೆಲ್ತದೆ ಅಂತ ಹೇಳಿದ್ದಂತೆ. ಅಂದರೆ ನೀನು ಸಾಯ್ತೀಯ ಅಂತ ಇಂಡೈರೆಕ್ಟಾಗಿ ಹೇಳಿದ್ಲಂತೆ ಮಗನಿಗೆ. ಅಂದರೆ ಸ್ವಂತ ಮಗ ಸಾಯೋದನ್ನು ಬಯಸಬಹುದು, ಸಾಯೋದನ್ನು ಒಪ್ಕೊಳ್ತೀನಿ, ಧರ್ಮವನ್ನು ಬಿಡೋದಿಲ್ಲ ಅನ್ನುವಂತಹ ಅದ್ಭುತ ನೈತಿಕತೆ ಇದ್ದಂತಹ ಹೆಣ್ಣು ಮಗಳು ಗಾಂಧಾರಿ. ಅವಳು ಮುಂದೆ ಮಾತನಾಡಲಿಕ್ಕೆ ಹೋದಾಗ ಭಯ ಆಗ್ತಿತ್ತು ಪಾಂಡವರಿಗೆ. ರಾಜ್ಯ ಧರ್ಮ ಏನೇ ಆಗಲಿ ನನ್ನ ಮಗನಿಗೆ ರಾಜ್ಯ ಸಿಗಬೇಕು ಅನ್ನುವಂತಹ ಸ್ವಾರ್ಥವನ್ನು ಇಟ್ಟುಕೊಂಡಿದ್ದಂಥವನು ಧೃತರಾಷ್ಟ್ರ. ಹಾಗಾಗಿ ಅವನು ಮುಂದೆ ಹೋಗಬೇಕಾದ್ರೆ ಹೆದರಿಕೆ ಇರಲಿಲ್ಲ, ಅಳುಕಿರಲಿಲ್ಲ, ಭಯ ಇರಲಿಲ್ಲ, ಅಂಜಿಕೆ ಇರಲಿಲ್ಲ. ಈ ರೀತಿಯ ಸಣ್ಣ 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 ಘಟನೆಗಳು ಮಹಾಭಾರತದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವಂತಹ ಬದುಕಿನ ಪಾಠವನ್ನು ಕಲಿಸ್ತದೆ ಮಹಾಭಾರತ. ಅದಕ್ಕಾಗಿ ಮಹಾಭಾರತ ಪ್ರಸ್ತುತ ಆಗ್ತದೆ. ಆಮೇಲೆ ಭಗವದ್ಗೀತೆಯನ್ನು ಒಂದು ಸ್ವಲ್ಪ ತೆಗೆದು ನೋಡ್ರಿ. ಭಗವದ್ಗೀತೆ ಶುರುವಾಗ್ತಕ್ಕಂಥದ್ದು ಧೃತರಾಷ್ಟ್ರನಿಂದ, ಕೊನೆಗೆ ಮುಗಿಯೋದು ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವಾನೀತಿರ್ ಮತಿರ್ಮಮ. ಎಲ್ಲಿ ನಾರಾಯಣರು ಇರ್ತಾರೋ ಅಲ್ಲಿ ವಿಜಯ, ಯಶಸ್ಸು, ಶತಸಿದ್ಧ ಅನ್ನುವಂತಹ ಮಾತಿನೊಂದಿಗೆ ಭಗವದ್ಗೀತೆ ಮುಗಿತದೆ. ಒಬ್ಬ ಕುರುಡನಿಂದ ಶುರುವಾಗಿ ಧರ್ಮದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂತಹದ್ದು ಭಗವದ್ಗೀತೆ, ಮಹಾಭಾರತ. ಹಾಗಾಗಿ ಮಹಾಭಾರತ ಅನ್ನುವಂತಹದ್ದು ಕೇವಲ ಹಿಸ್ಟ್ರಿಯಲ್ಲ, ಆ ಹಿಸ್ಟರಿಯ ಕಥೆಯಲ್ಲಿ ಅಡಕವಾಗಿರುವಂತಹ ಅದ್ಭುತ ಸೈಕಾಲಜಿ, ಅದ್ಭುತವಾದಂತಹ ಜೀವನದ ನೀತಿ ಪಾಠಗಳ ಗುಚ್ಛ ಮಹಾಭಾರತ. ಹೀಗೆ ಒಂದು ಮಹಾಭಾರತವನ್ನು ನೋಡ್ಕೋತಾ ಹೋಗಿರಿ ಅಂತ ಹೇಳ್ತಾರೆ. ಇದು ಮನ್ವಾದಿ ಅಂದರೆ ಸೈಕಾಲಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಅದಕ್ಕಾಗಿ ಮಹಾಭಾರತ ಪ್ರಸ್ತುತ ಆಗ್ತದೆ ನಮಗೆ ಇವತ್ತಿಗೂ ಸಹ ಅಂತ ಹೇಳ್ತೀವಿ. ಮೂರನೆಯದ್ದು ಉಪರಿಚರಾದಿ. ಇದು ಮಹಾಭಾರತ ಏನೂ ಅಲ್ಲ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಒಬ್ಬ ಸಾಧಕನಿಗೆ ಮಹಾಭಾರತ ರಾಮಾಯಣ ಅನ್ನೋದೇನು ಅಂದರೆ ಕೇವಲ ಭಗವನ್ನಾಮ ಸ್ಮರಣೆ, ಮತ್ತೇನೂ ಅಲ್ಲ. ಕೇವಲ ಅಲ್ಲಿ ಇದು ಬರ್ಬರೀಕನ ಕಥೆಯಲ್ಲಿ ಬಹಳ ಚಂದ ವ್ಯಕ್ತ ಆಗ್ತದೆ. ಬರ್ಬರೀಕ ಯುದ್ಧಕ್ಕಿಂತ ಮುಂಚೆ ಅವನ ತಲೆಯನ್ನು ಕಡಿದಿಟ್ಟು ಬರ್ಬರೀಕ ಗುಡ್ಡದ ಮೇಲೆ ಇಟ್ಟಿರ್ತಾರೆ. ಆ ಇಡೀ ಮಹಾಭಾರತದ ಕಥೆಯನ್ನು ನೋಡಿರ್ತಾನವನು. ಪಾಂಡವರು ಬಂದ ಮೇಲೆ ಪಾಂಡವರ ನಡುವೆ ಸ್ವಲ್ಪ ಅಂತಃಕಲಹ ಆಗ್ತದೆ. ಏನು ಅಂತಂದರೆ ಹೂ ಇಸ್ ಅ ಮ್ಯಾನ್ ಆಫ್ ದ ಮ್ಯಾಚ್ ಆಫ್ ಮಹಾಭಾರತ ವಾರ್ ಅಂತ. ಆಗ ಎಲ್ಲರೂ ಏನು ಮಾಡ್ತಾರೆ, ಇಡೀ ಮಹಾಭಾರತವನ್ನು ಡ್ರೋನ್ ರೀತಿ ಒಳಗಡೆ ನೋಡಿರ್ತಕ್ಕಂಥವನು ಬರ್ಬರೀಕ. ಅವನ ಹತ್ರ ಹೋಗಿ ಕೇಳೋಣ ಅಂತ. ಬರ್ಬರೀಕ ಅಂದರೆ ಭೀಮನ ಮೊಮ್ಮಗ, ಅಂದರೆ ಘಟೋತ್ಕಚನ ಮಗ. ಹೋಗಿ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ಅಂತಾನೆ, ಯಾರೂ ಇಲ್ಲ ಅಂತಂದಂಥವನು. ಎರಡೂ ಕಡೆಯಲ್ಲಿ ಕಾಣ್ತಾ ಇದ್ದ ನನಗೆ ಕೃಷ್ಣ ಮಾತ್ರ, ಭಗವಂತ ಮಾತ್ರ. ಕೊಲ್ತಾ ಇದ್ದದ್ದೂ ಕೃಷ್ಣನೇ, ಸಾಯ್ತಾ ಇದ್ದದ್ದೂ ಕೃಷ್ಣನೇ, ಅಲ್ಲಿ ಯುದ್ಧ ಮಾಡ್ತಾ ಇದ್ದು ಕೃಷ್ಣನೇ, ಇಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದು ಕೃಷ್ಣನೇ, ಗೆದ್ದಿದ್ದೂ ಕೃಷ್ಣ, ಸೋತಿದ್ದೂ ಕೃಷ್ಣ. ಇಡೀ ಮಹಾಭಾರತದ ಯುದ್ಧ ಅನ್ನುವಂಥದ್ದು ಕೃಷ್ಣಮಯ ಅಂತ ಹೇಳಿದ್ದಂತೆ. ಕೇವಲ ಕೃಷ್ಣನೇ ಕೃಷ್ಣ ಎಲ್ಲ ಕಡೆಯಲ್ಲೂ. ಅಂದರೆ ಎಲ್ಲ ಕಡೆಯಲ್ಲೂ ಭಗವಂತನನ್ನೇ ಕಾಣುವಂಥದ್ದೇನದಲ್ಲ ಅದು ಉಪರಿಚರಾದಿ. ಕೇವಲ
ಸ್ಪಿರಿಚುವಾಲಿಟಿ, ಅದು ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಅಂದರೆ ಮಹಾಭಾರತವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದಾಗ ಏನೋ ಹಿಸ್ಟ್ರಿ ಕಥೆ ಅಂತ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಎರಡನೇ ಸಲ ಮಹಾಭಾರತವನ್ನು ಅಧ್ಯಯನ ಮಾಡಿದಾಗ ಅದು ಯಾವುದೋ ಕತೆ ಅಲ್ಲಪ್ಪ, ನಮ್ಮ ಡೈಲಿ ನಡೀತಾ ಇರ್ತಕ್ಕಂಥ ಕತೆ. ಅದು ನಮ್ಮ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಕತೆ, ನಮ್ಮ ಮನಸ್ಸಿನ ತುಮುಲಗಳ ಕಥೆಯನ್ನೇ ಆ ಕಥಾರೂಪದಲ್ಲಿ ವ್ಯಾಸ ಭಗವಾನರು ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅಂತ ಎರಡನೇ ಹಂತದಲ್ಲಿ ಅನಿಸುತ್ತೆ. ಮೂರನೇ ಹಂತದಲ್ಲಿ ನಮ್ಮ ಆಧ್ಯಾತ್ಮಿಕ ಔನ್ನತ್ಯದ ಆಧಾರದ ಮೇಲ್ಗಡೆ ಅದು ಕೇವಲ ಭಗವಂತನ ನಾಮಸ್ಮರಣೆ ಅಷ್ಟೇ, ಇನ್ನೇನೂ ಇಲ್ಲ ಅನ್ನುವಂತಹದ್ದು ಕಾಣಿಸ್ತದೆ. ಹಾಗಾಗಿ ಮಹಾಭಾರತ ಒಂದೇ ರೀತಿಯಲ್ಲಿ ಒಂದು ಸಲ ಓದಿ ನಾವು ಮುಗಿಸ್ಬಿಟ್ಟಿದ್ದೀವಿ, ಕತೆ ಗೊತ್ತಿರೋ ಕಥೆಯನ್ನೇ ಮತ್ತೊಮ್ಮೆ ಓದ್ರಿ ಮತ್ತೇನೋ ಹೊಸದು ಕಾಣಿಸ್ತದೆ. ಆಮೇಲೆ ಇಲ್ಲಿ ಮಹಾಭಾರತದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ಆಗಲೇ ಹೇಳಿದೆ ನಾನು, ಅನೇಕ ಜನ ಮಹಾಭಾರತವನ್ನು ತಮ್ಮ ತಮ್ಮ ಪ್ರಾದೇಶಿಕತೆಗೆ ತಕ್ಕಂಗೆ ತಮ್ಮ ಭಾಷೆಯಲ್ಲಿ ಮಹಾಭಾರತವನ್ನು ಬರೆದಿದ್ದಾರೆ ಅಂತ ಹೇಳಿದೆ. ಈ ಬರೆದಿರ್ತಕ್ಕಂತಹ ಅನೇಕ ಜನ ಕವಿಗಳು ಕೂಡ ತಮಗೆ ಬೇಕಾಗಿರ್ತಕ್ಕಂತಹ ಮಹಾಭಾರತದ ಪಾತ್ರಗಳನ್ನು ಇಟ್ಟುಕೊಂಡು ಹೀರೋವನ್ನು ಮಾಡಿದ್ದಾರೆ. ಪಂಪ ಭಾರತದಲ್ಲಿ ಅರ್ಜುನ. ವಿಶೇಷ ಏನು ಅಂತಂದರೆ, ಯುದ್ಧ ಮುಗಿದ ಮೇಲ್ಗಡೆ ಅರ್ಜುನ ಮತ್ತು ದ್ರೌಪದಿಗೆ ಪಟ್ಟ ಕಟ್ತಾನೆ ಪಂಪ, ವಿಕ್ರಮಾರ್ಜುನ. ಯಾಕಂದರೆ ಹೀರೋ ಯಾರು? ವಿಕ್ರಮಾರ್ಜುನ ವಿಜಯ, ವಿಕ್ರಮನಾದಂತಹ ಅರ್ಜುನನ ವಿಜಯ ಅದು. ಆಮೇಲೆ ಬರೆದಿರ್ತಕ್ಕಂತಹ ಗದಾಯುದ್ಧದ ಒಳಗಡೆ ಸಾಹಸ ಭೀಮ ವಿಜಯಂ, ಹಾಗಾಗಿ ಭೀಮ ಹೀರೋ, ಭೀಮನಿಗೆ ಪಟ್ಟ ಕಟ್ತಾನೆ. ಹೀಗೆ ಮಹಾಭಾರತವನ್ನು ಬರೆದಿರ್ತಕ್ಕಂಥ ಅನೇಕರು ತಮಗೆ ಬೇಕಾದಂಥ ಸ್ವಲ್ಪ ಕಥೆಗಳನ್ನು ತಿರುಚಿದ್ದಾರೆ. ಮೂಲ ಆಕಾರ ಒಂದೇ, ಕಥೆಗಳನ್ನು ತಿರುಚಿದ್ದಾರೆ. ತಮಗೆ ಬೇಕಾದಂತೆ ತಮ್ಮ ವ್ಯಕ್ತಿ ಒಂದೊಂದು ಪಾತ್ರವನ್ನು ಗ್ಲೋರಿಫೈ ಮಾಡಿದ್ದಾರೆ, ವೈಭವೀಕರಿಸಿದ್ದಾರೆ. ಪ್ರಾಯ ನೀವು 1000 ಸಲ ಮಹಾಭಾರತವನ್ನು ಓದ್ರಿ, ನಿಷ್ಪಕ್ಷಪಾತವಾಗಿ ಮಹಾಭಾರತವನ್ನು ಇವತ್ತಿಗೂ ಓದಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ. ನಾನು ಎಷ್ಟು ಸಲ ಮಹಾಭಾರತವನ್ನು ಓದಿದ್ದೀನಿ, ಅಷ್ಟು ಸಲವೂ ಸಹ ಯಾವುದಾದ್ರೂ ಒಂದು ಪಾತ್ರದ ಕಡೆಗೆ ದ್ವೇಷ, ಯಾವುದಾದ್ರೂ ಒಂದು ಪಾತ್ರದ ಕಡೆ ವಾಲೋದಂತ ಹೇಳ್ತೀವಲ್ಲ, ನಾವು ಒಂದು ಪಾತ್ರದ ಪರವಾಗಿ ಅಥವಾ ಒಂದು ಪಾತ್ರದ ವಿರುದ್ಧವಾಗಿ ನಿಂತ್ಕೊಂಡ್ಬಿಡ್ತೀವಿ ಹೊರತು ಮಿಡ್ ಪಾತ್ ಒಳಗಡೆ ಹೋಗಲಿಕ್ಕೆ ಮಹಾಭಾರತ ನಮ್ಮನ್ನು ಬಿಡೋದೇ ಇಲ್ಲ. ದಟ್ ಈಸ್ ಸಮಥಿಂಗ್ ಸ್ಪೆಷಲ್ ಅಂತ ಹೇಳಿದ್ನಲ್ಲ, ನಮಗೇ ಗೊತ್ತಾಗಲಾರ್ದಂಗೆ ಇಟ್ ಪಿಯರ್ಸಸ್ ಥ್ರೂ ಅವರ್ ಹಾರ್ಟ್, ಇಟ್ ಪಿಯರ್ಸಸ್ ಥ್ರೂ ಅವರ್ ಮೈಂಡ್ಸ್ ಆ್ಯಂಡ್ ಮೇಕ್ಸ್ ಅಸ್ ಡ್ವಿಲ್ ಟುವರ್ಡ್ಸ್ ಒನ್ ಪರ್ಸನ್. ಮಹಾಭಾರತ ನಿಷ್ಪಕ್ಷಪಾತವಾಗಿ ಮಹಾಭಾರತವನ್ನು ಅಧ್ಯಯನ ಮಾಡಲಿಕ್ಕೆ ಬಿಡೋದಿಲ್ಲ. ನಿಷ್ಪಕ್ಷಪಾತವಾಗಿ ಮಹಾಭಾರತವನ್ನು ಯಾವುದಾದರೂ ಬರೆದಿದ್ರು ಅಂತಂದರೆ ವ್ಯಾಸ ಭಗವಾನರು ಮಾತ್ರ. ನಾವೆಲ್ಲರೂ ಹೇಗಿದ್ದೀವಿ ಅಂತಂದರೆ, ಮಹಾಭಾರತವನ್ನು ಓದಬೇಕಾದಾಗ ಒಂದು ಪಾತ್ರದ ಬಗ್ಗೆ ಒಲವು, ಮತ್ತೊಂದು ಪಾತ್ರದ ಬಗ್ಗೆ ದ್ವೇಷ ಅನ್ನೋದಕ್ಕಿಂತ ಅದು ನಮ್ಮದಲ್ಲ ಅಂತ. ಯಾಕೆ ಅಂತಂದರೆ, ಆ ಮಹಾಭಾರತದ ಪಾತ್ರಗಳು ನಮ್ಮ ಮನಸ್ಸಿನಗೆ ಎಷ್ಟು, ನಮ್ಮ ಗುಣಗಳಿಗೆ, ನಮ್ಮ ಮನಸ್ಸಿಗೆ ಎಷ್ಟು ಹತ್ತಿರವಾಗಿದ್ದಾವೆ ಅಂತಂದರೆ, ನಾವು ನಮ್ಮ ಮನಸ್ಸಿನ ಭಾವನೆಗಳು, ನಮ್ಮ ಮನಸ್ಸಿನ ಗುಣಗಳ ತಕ್ಕ ಹಾಗೆ ಒಂದೊಂದು ಪಾತ್ರಕ್ಕೆ ನಾವು ಅಂಟಿಕೊಂಡು ಬಿಡ್ತೀವಿ, ಅಥವಾ ಒಂದೊಂದು ಪಾತ್ರದಿಂದ ನಾವು ದೂರ ಸರಿಲಿಕ್ಕೆ ಹೋಗ್ತೀವಿ. ಮಹಾಭಾರತವನ್ನು ನಿಷ್ಪಕ್ಷಪಾತವಾಗಿ ಅಧ್ಯಯನ ಮಾಡಲಿಕ್ಕೆ ಅತ್ಯಂತ ಕಷ್ಟ. ಅದು ಇಡೀ ಮಹಾಭಾರತವನ್ನು ಓದಬೇಕಾದ್ರೆ ಒಂದಲ್ಲ ಒಂದು ಜಾಗದಲ್ಲಿ ನಾವು ಪಾತ್ರಗಳನ್ನು ನಿಷ್ಪಕ್ಷಪಾತವಾಗಿ ಬಿಟ್ಟು ಪಕ್ಷಪಾತಿಗಳಾಗಿ ಹೋಗ್ತೀವಿ. ಅದೇ ಸಮಸ್ಯೆ ಮಹಾಭಾರತದ್ದು. ಯಾಕೆ ಮಹಾಭಾರತ ಎಲ್ಲರೂ ಬರೆದಿದ್ದಾರೆ, ಆದರೂ ಕೂಡ ಎಲ್ಲರ ವ್ಯಾಸ ಭಾರತರಷ್ಟು ಪ್ರಗಲ್ಭವಾದ ಮಹಾಭಾರತವನ್ನು ಯಾರೂ ಬರೀಲಿಕ್ಕೆ ಸಾಧ್ಯ ಇಲ್ಲ, ರಿಪೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇದೇ ಮೇನ್ ಕಾಸ್. ವಿ ಬಿಕಮ್ ಮೋರ್ ಆ್ಯಂಡ್ ಮೋರ್ ಪಾರ್ಷಿಯಲ್ ವೆನ್ ವಿ ಸ್ಟಡಿ ಮಹಾಭಾರತ. ಇಂಪಾರ್ಷಿಯಾಲಿಟಿ ಅನ್ನೋದು ಉಳಿಯೋದೇ ಇಲ್ಲ. ಹಾಗಾಗಿ ಮಹಾಭಾರತವನ್ನು ಓದಬೇಕಾದಾಗ ಸಾಧ್ಯವಾದಷ್ಟು ನಿಷ್ಪಕ್ಷಪಾತವಾಗಿ ಮಹಾಭಾರತವನ್ನು ಓದಬೇಕು. ಮೊದಲನೇ ಹಂತದಲ್ಲಿ ಆಸ್ತಿಕಾದಿ, ಎರಡನೇ ಹಂತದಲ್ಲಿ ಮನ್ವಾದಿ, ಮೂರನೇ ಹಂತದಲ್ಲಿ ಉಪರಿಚರಾದಿ. ಈ ರೀತಿಯಲ್ಲಿ ಮಹಾಭಾರತವನ್ನು ಅಧ್ಯಯನವನ್ನು ಮಾಡುವ. ಅನೇಕ ಸಮಸ್ಯೆಗಳು, ಅನೇಕ ಡೌಟ್ಸ್ಗಳು ಬರ್ತವೆ, ಅನೇಕ ಕ್ಲಾಶಸ್ಗಳಾಗ್ತವೆ ಮಹಾಭಾರತವನ್ನು ಓದಬೇಕಾದಾಗ. ಪ್ರಾಯ ಆ ಕ್ಲಾಶಸ್ಗಳನ್ನು, ಆ ಒಂದು ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅರ್ಜುನ, ಎಷ್ಟೊಂದು ಜನ ಯುದ್ಧ ವಿರೋಧಿಗಳು
ಮಹಾಭಾರತ ಕೇವಲ ಕ್ರೌರ್ಯವನ್ನು ಕೊಡುವಂತಹ, ಕ್ರೌರ್ಯವನ್ನು ತಲೆಯಲ್ಲಿ ತುಂಬುವಂತಹ ಕಥೆ ಅಂತ ಹೇಳಿಬಿಟ್ಟಿದ್ದಾರೆ. ಕೆಲವೊಂದು ಅರ್ಧಂಬರ್ಧ ತಿಳಿದಿರತಕ್ಕಂಥ ವ್ಯಕ್ತಿಗಳು, ಅರ್ಧಂಬರ್ಧ ಬುದ್ಧಿಜೀವಿಗಳು ಅಂತ ಹೇಳ್ತೀವಲ್ಲ, ಲಜ್ಜಿಜೀವಿಗಳು, ದುರ್ಬುದ್ಧಿಜೀವಿಗಳು. ಅವು ಬರೀ ಲಬ್ಧಿಜೀವಿಗಳಲ್ಲ, ಬುದ್ಧಿಜೀವಿಗಳಲ್ಲ, ದುರ್ಬುದ್ಧಿಜೀವಿಗಳವು. ಆ ದುರ್ಬುದ್ಧಿಜೀವಿಗಳು ಏನು ಮಾಡಿದ್ದಾರೆ ಅಂತಂದ್ರೆ ಮಹಾಭಾರತವನ್ನು ಕ್ರೌರ್ಯವನ್ನು ಕಲಿಸುವಂತಹ ಕಥೆ ಅಂತ ಹೇಳಿದ್ದಾರೆ. ಅಧರ್ಮ ಹೆಚ್ಚಾದಾಗ ಏನು ಮಾಡಬೇಕು? ಮತ್ತೆ ಯುದ್ಧ ಮಾಡಬಾರ್ದೆ? ಮತ್ತೇನು ಮಾಡಬೇಕು? ಯುದ್ಧ ಮಾಡಬಾರ್ದು. ಭಗವಂತ ಕೃಷ್ಣ ದೇವರು ಅಂತ ಕರೆಸ್ಕೊಂಡ ಮೇಲೆ ಎಲ್ಲರಲ್ಲೂ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕೃಷ್ಣ ಯಾಕೆ ಯುದ್ಧವನ್ನು ನಿಲ್ಲಿಸಲಿಲ್ಲ? ಕೃಷ್ಣನಿಗೆ ಯುದ್ಧ ನಿಲ್ಲಿಸೋದು ಕಷ್ಟ ಇತ್ತಾ? ಕಷ್ಟ ಇರಲಿಲ್ಲ. ಮತ್ತೆ ಯಾಕೆ ನಿಲ್ಲಿಸಲಿಲ್ಲ ಅಂದರೆ ಅವನು ಯುದ್ಧ ಮಾಡಿಸಿದ ಅಂದರೆ ಕೃಷ್ಣ ಅವನು ದೇವರಲ್ಲ. ಈ ರೀತಿಯ ಹುಚ್ಚುಚ್ಚು ಪ್ರಶ್ನೆಗಳನ್ನು ನಮ್ಮ ಹತ್ರ ತಗೊಂಡು ಬರ್ತಾರೆ. ಆ ಕ್ಷಣದಲ್ಲಿ ಅವು ಲಾಜಿಕಲ್ ಅಂತ ಅನಿಸಿದ್ರು ಕೂಡ ಮಹಾಭಾರತವನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ದ ಕ್ವಶನ್ ಸೀಮ್ಸ್ ಅಬ್ಸಲ್ಯೂಟ್ಲಿ ಇಲ್ಲಾಜಿಕಲ್. ಸೊ ಈ ರೀತಿಯ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಯಾವುದಾದ್ರೂ ಇದ್ದರೆ ಅವುಗಳನ್ನು ದಯವಿಟ್ಟು ನನ್ನ ಹತ್ರ ತಗೊಂಡು ಬನ್ನಿ. ಯಥಾಶಕ್ತಿ ಯಥಾಮತಿ. ನನಗೆ ಗೊತ್ತಿದ್ದಷ್ಟು, ತಿಳಿದದ್ದಷ್ಟು ಜ್ಞಾನಿಗಳು ನನಗೆ ಕಲಿಸಿದವ 4 ಅನ್ನಭಿಕ್ಷೆ, ಜ್ಞಾನಭಿಕ್ಷೆಯ ಆ ಒಂದು ಜ್ಞಾನಭಿಕ್ಷೆಯ ಆಧಾರದ ಮೇಲ್ಗಡೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಮಹಾಭಾರತ ಗ್ರಂಥ ತುಂಬ ಗಾತ್ರದಲ್ಲಿ ತುಂಬ ದೊಡ್ಡದು. ತಿಳಿಯುವಂತಹ ಬುದ್ಧಿ ತುಂಬ ಸಣ್ಣದು. ತುಂಬ ಸಣ್ಣ ಬುದ್ಧಿಯಲ್ಲಿ ತುಂಬ ದೊಡ್ಡ ವಿಚಾರಗಳನ್ನು ತುಂಬಿಕೊಳ್ಳುವಂತಹ ಶಕ್ತಿಯನ್ನು ಕೃಷ್ಣ ಪರಮಾತ್ಮ ನಮಗೆ ಕರುಣಿಸಲಿ ಅಂತ ಹೇಳ್ತಾ ಇಷ್ಟೊತ್ತನ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಆಗಿದೆ. ತುಂಬ ವರ್ಷಗಳ ನಂತರ, ಸುಮಾರು 2 ವರ್ಷಗಳ ನಂತರ ಮತ್ತೆ ವಿಡಿಯೋ ಮಾಡಿದ್ದೀನಿ. ಜ್ಞಾನ ಶ್ರೋತೃಗಳು, ವಿದ್ವಜ್ಜನರು ಈ ವಿದ್ವಜ್ಜನ ವಿಧೇಯನ ಮಾತುಗಳನ್ನು ಅನ್ಯಥಾ ಅಲ್ಲದೆ ಹಂಸಕ್ಷೀರನ್ಯಾಯದಂತೆ ನನ್ನ ಮಾತುಗಳಲ್ಲಿರ್ತಕ್ಕಂಥ ನ್ಯೂನ್ಯತೆಯನ್ನು ಬಿಟ್ಟು ವಿಚಾರ ಮಾಡಬಹುದಾಗಿರ್ತಕ್ಕಂಥ ಯಾವುದಾದ್ರೂ ಒಂದಿಷ್ಟು ವಿಚಾರಗಳಿದ್ದರೆ ಅವುಗಳನ್ನು ಹೀರಿಕೊಳ್ಳಿ. ನನ್ನ ದೋಷಗಳನ್ನು ದಯವಿಟ್ಟು ಮನ್ನಿಸಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋಗಳಲ್ಲಿ ಮಹಾಭಾರತದ ಒಂದಿಷ್ಟು ಪಾತ್ರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀನಂತೆ. ದಯವಿಟ್ಟು ಅದಕ್ಕೆ ಸಹಕಾರ ಇರಲಿ. ಹೆಚ್ಚೆಚ್ಚು ವ್ಯೂಸ್ಗಳನ್ನು ಕೊಡಿ. ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಲಿಗೆ. ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಪ್ರೇರೇಪಣೆ ಕೊಡ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.